ಪ್ರಥಮ ಪೂಜಿತ ವಿಘ್ನ ವಿನಾಶಕ ಸಂಕಷ್ಟಹರ ಎಂದೆಲ್ಲ ಕರೆಸಿಕೊಳ್ಳುವಂತಹ ಶ್ರೀ ಗಣೇಶನಿಗೆ ನಾವು ಕೇವಲ ಗರಿಕೆಯನ್ನು ಮಾತ್ರ ಅರ್ಪಿಸೋದ್ರಿಂದ ನಮ್ಮ ಮನದ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಹೀಗಿದ್ರೆ ನಾವು ಈ ಗರಿಕೆಗಳನ್ನು ಗಣೇಶನಿಗೆ ಏಕೆ ಅರ್ಪಿಸ್ತೀವಿ? ಈ ಗರಿಕೆಗಳನ್ನು ಅರ್ಪಿಸೋದ್ರಿಂದ ಇರುವಂತಹ ಹಿನ್ನೆಲೆ ಆದರೂ ಏನು ಅಂತ ನೀವು ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೂರ್ವೆ ಅಥವಾ ಗರ್ಕೆ ಒಂದು ಜಾತಿಯ ಹುಲ್ಲು. ಪೌರಾಣಿಕ ಕಥೆಗಳ ಪ್ರಕಾರ ಸಮುದ್ರ ಮಂಥನದ ಕಾಲದಲ್ಲಿ ಮಹಾವಿಷ್ಣು ತನ್ನ ತೊಡೆಗಳಿಗೆ ಆದಿಶೇಷನನ್ನು ಕಟ್ಟಿ ಎಳೆಯುತ್ತಿದ್ದಂತಹ ಸಂದರ್ಭದಲ್ಲಿ ಆತನ ತೊಡೆಯ ಕೂದಲು ಕಿತ್ತು ಮಂಥನಗೊಂಡು ದೂರ್ವೆಯಾಗಿ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ರಾಮಾಯಣ ಕಾಲದಲ್ಲೂ ಕೂಡ ಸೀತಾಮಾತೆ ಪುನಃ ಭೂಗರ್ಭದೊಳಗೆ ಹೊರಟಂಥ ಸಂದರ್ಭದಲ್ಲಿ ಶ್ರೀರಾಮ ಆಕೆಯನ್ನು ತಡೆಯಲು ಹೋಗ್ತಾರೆ. ಆಕೆಯ ಕೂದಲು ಕಿತ್ತು ಹೋಗಿ ತದನಂತರ ಅದು ದೂರ್ವೆಯಾಗಿ ಹುಟ್ಟಿತು ಅಂತ ಕೂಡ ಹೇಳಲಾಗುತ್ತೆ. ಗರಿಕೆಗೆ ಸಾವಿಲ್ಲ ಅಂತ ಆಡು ಭಾಷೆಯಲ್ಲಿ ಹೇಳೋದುಂಟು. ನಾವು ಎಷ್ಟೇ ಗರಿಕೆಯನ್ನು ಕಿತ್ತು ಬಿಸಾಕಿದ್ರೂ ಕೂಡ ಅದು ಮತ್ತೆ ಮತ್ತೆ ಹುಟ್ಟುತ್ತಾನೆ ಇರುತ್ತೆ. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಸಮುದ್ರ ಮಂಥನದ ಕಾಲದಲ್ಲಿ ಅಮೃತವನ್ನು ಪಡೆದ ನಂತರ ಆ ಗರಿಕೆಯ ಮೇಲೆ ಅಮೃತವನ್ನು ಇಟ್ಟಿರ್ತಾರೆ. ಆ ಅಮೃತದ ಹನಿಗಳು ಗರಿಕೆಯ ಮೇಲೆ ಬಿದ್ದ ಕಾರಣ ಗರಿಕೆ ಇನ್ನೂ ಚಿರಂಜೀವಿಯಾಗೇ ಉಳಿಯುತ್ತೆ. ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ಗರಿಕೆ ಗಣೇಶನಿಗೆ ಪ್ರಿಯವಾಗಿದ್ದಾದರೂ ಏಕೆ? ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಅನಾಲಾಸುರ ಎಂಬ ರಾಕ್ಷಸ ಸ್ವರ್ಗದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಿರ್ತಾನೆ. ತನ್ನ ದಾರಿಯಲ್ಲಿ ಎದುರಾಗುವಂತಹ ಎಲ್ಲರನ್ನ ತನ್ನ ಕಣ್ಣಿನಿಂದ ಬರುವಂತಹ ಬೆಂಕಿಯಿಂದ ಸುಟ್ಟು ಹಾಕ್ತಿರ್ತಾನೆ. ಆಗ ದೇವತೆಗಳು ಗಣೇಶನ ಸಹಾಯದ ಮೊರೆ ಹೋಗ್ತಾರೆ. ಗಣೇಶ ಹಾಗೂ ಅನಾಲಾಸುರನ ಮಧ್ಯೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಅನಾಲಾಸುರ ಬೆಂಕಿ ಉಂಡೆಗಳನ್ನು ಗಣೇಶನ ಮೇಲೆ ಎಸೆತಾ ಇರ್ತಾನೆ. ಆಗ ಕೋಪಗೊಂಡಂತಹ ಗಣೇಶ ಅನಾಲಾಸುರನನ್ನು ಸಂಹಾರ ಮಾಡಲು ಒಂದು ವಿರಾಟ್ ರೂಪವನ್ನು ತಾಳಿ ಅನಾಲಾಸುರನನ್ನು ನುಂಗಿಬಿಡ್ತಾನೆ. ಇದರಿಂದಾಗಿ ಗಣೇಶನ ದೇಹದಲ್ಲಿ ಉಷ್ಣಾಂಶ ಅಧಿಕವಾಗಿ ಆತನಿಗೆ ಎದೆಯುರಿ ಪ್ರಾರಂಭವಾಗುತ್ತೆ. ದೇವತೆಗಳಾದ ಚಂದ್ರ, ವಿಷ್ಣು, ಶಿವ ಗಣೇಶನ ನೋವನ್ನು ಕಡಿಮೆ ಮಾಡಲು ನಾನಾ ಉಪಾಯಗಳನ್ನು ಮಾಡಿದ್ರೂ ಸಹ ಗಣೇಶನಿಗೆ ಎದೆಯುರಿ ಕಡಿಮೆ ಆಗೋದೇ ಇಲ್ಲ. ಹಾಗೆ ಋಷಿ ಕಶ್ಯಪರು 21 ಗರಿಕೆಯನ್ನು ಗಣೇಶನಿಗೆ ತಿನ್ನಲು ಕೊಡ್ತಾರೆ. ಆಗ ಗಣೇಶನ ದೇಹದ ಉಷ್ಣಾಂಶವೆಲ್ಲ ಆವಿಯಾಗಿ ಆತನ ನೋವು ಕಡಿಮೆ ಆಗುತ್ತೆ. ಇದರಿಂದ ಯಾರು ನನಗೆ ಗರಿಕೆಯನ್ನು ಅರ್ಪಿಸ್ತಾರೋ ಅವ್ರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತೆ ಅಂತ ಗಣೇಶ ಆಶೀರ್ವದಿಸ್ತಾರೆ. ಆದರೆ ನಾವು ಗಣೇಶನಿಗೆ ಗರಿಕೆಯನ್ನು ಹೇಗೆ ಅರ್ಪಿಸಬೇಕು? ಗಣೇಶನಿಗೆ ಅರ್ಪಿಸುವಾಗ 3 ಅಥವಾ 5 ಎಳೆಗಳನ್ನು ಹೊಂದಿರಬೇಕು. ಗರಿಕೆಯ ಮಧ್ಯದ ಹೆಸಳು ಗಣೇಶನನ್ನು ಆಕರ್ಷಿಸಿದರೆ ಇತರ 2 ಹೆಸಳು ಶಿವ ಮತ್ತು ಶಕ್ತಿಯನ್ನು ಆಕರ್ಷಿಸುತ್ತೆ. ಮತ್ತೊಂದು ಗರಿಕೆಯನ್ನು ಕಟ್ಟಿ ನೀರಿನಲ್ಲಿ ಅದ್ದಿದ ನಂತರ ಗಣೇಶನಿಗೆ ಅರ್ಪಿಸಬೇಕು. ಗಣೇಶನನ್ನು ಗರಿಕೆಯಿಂದ ಅಲಂಕರಿಸುವಾಗ ಮುಖವನ್ನು ಹೊರತುಪಡಿಸಿ ಇತರ ಭಾಗವನ್ನು ಗರಿಕೆಯಿಂದ ಅಲಂಕರಿಸಬೇಕು. ಗಣೇಶನಿಗೆ 21 ಗರಿಕೆಗಳನ್ನು ಅರ್ಪಿಸೋದ್ರಿಂದ ಆತನ ಆಶೀರ್ವಾದ ನಮಗೆ ಸಿಗುತ್ತೆ. ಹಾಗೆ ನಮ್ಮ ಮನಸ್ಸಿದ್ಧಿಗಳು ಕೂಡ ನೆರವೇರುತ್ತೆ.